ಆದಿತ್ಯ, ಡಾಕ್ಟರ್ ಏನು ಹೇಳಿದ್ರಪ್ಪ? ಇಬ್ರು ನಾಳೆ ಡಿಸ್ಚಾರ್ಜ್ ಮಾಡ್ತಾರಂತೆ ಅಪ್ಪ. ಹೌದಾ? ಹಾ, ಅಖಿಲ, ಪಾರ್ವತಿಗೆ ಡಿಸ್ಚಾರ್ಜ್ ಆದ ಕೂಡಲೇ ಅವಳನ್ನ ಮೊದಲು ಹಾರ್ಸನ್ ಕೋಟೆ ಕರ್ಕೊಂಡು ಹೋಗ್ಬಿಡೋಣ. ಈ ಸಮಯದಲ್ಲಿ ಅವಳಿಗೆ ಹೆಚ್ಚಿನ ಆರೈಕೆ, ಹೆಚ್ಚಿನ ಸಾಂತ್ವನದ ಅಗತ್ಯ ಇದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಅವಳಿಗೆ ನಿನ್ನ ಅಗತ್ಯ ತುಂಬಾ ಇದೆ. ಬೇಡ ಅನ್ಸುತ್ತೆ ಅಪ್ಪ. ಪಾರ್ವತಿ ಇವಾಗಿರೋ ಸ್ಥಿತಿಲಿ ಅಲ್ಲಿಗೆ ಬರೋದು ಬೇಡ ಅಪ್ಪ. ಇವಾಗ ಮತ್ತೆ ಅಲ್ಲಿಗೆ ಬರೋದು, ನೋವು ಜಾಸ್ತಿ ಆಗೋದು, ಯಾವುದು ಬೇಡಪ್ಪ. ಏನಪ್ಪ ಹೇಳ್ತಿದ್ದೆ ಆದಿತ್ಯ? ಅರಸನ್ ಕೋಟೆಗೆ ಪಾರ್ವತಿ ಬಂದ್ರೆ ಅವಳಿಗೆ ನೋವಾಗುತ್ತಾ? ಯಾಕೆ? ಅರಸನ್ ಕೋಟೆಯಲ್ಲಿ ಪಾರ್ವತಿಗೆ ನೋವು ಕೊಡೋರು ಯಾರಿದ್ದಾರೆ? ಅಲ್ಲಪ್ಪ ಆದಿತ್ಯ, ಅರಸನ್ ಕೋಟೆಯಲ್ಲಿ ಅಷ್ಟೊಂದು ಜನ ಇದ್ದಾರೆ. ಯಾರಾದ್ರೂ ಒಬ್ರು ಪಾರ್ವತಿ ಜೊತೆ ಇರ್ಬೋದಲ್ವಾ? ಅವಳಿಗಾಗಿರೋ ನೋವಿಂದ ಆಚೆ ಬರೋದಕ್ಕೆ ಅನುಕೂಲ ಆಗುತ್ತಲ್ವಾ? ಅದ್ರಲ್ಲಿ ಅಲ್ಲಿಗೆ ಬಂದು ಅವಳಿಗೆ ನೋವು ಜಾಸ್ತಿ ಆಗೋದು ಬೇಡ ಅಂದ್ರೆ ಏನಪ್ಪ ಅರ್ಥ? ರಘು, ಎಲ್ಲವನ್ನೂ ಅವರೇ ಬಾಯಿ ಬಿಟ್ಟು ಹೇಳಲಿ ಅಂತ ನಿರೀಕ್ಷೆ ಮಾಡೋದು ತಪ್ಪಾಗತ್ತೆ. ಕೆಲವು ಸೂಕ್ಷ್ಮಗಳನ್ನ ನಾವೇ ಅರ್ಥ ಮಾಡ್ಕೋಬೇಕಾಗತ್ತೆ. ಪಾರ್ವತಿ ಜನನಿ ಇಬ್ಬರಿಗೂ ಒಂದೇ ದಿನ ಹೆರಿಗೆ ಆಗಿದೆ. ಅವರಿಬ್ರು ಗರ್ಭಿಣಿಯರಾಗಿದ್ದಾಗ ತಮ್ಮ ಹೊಟ್ಟೆಲಿರೋ ಮಗು ಬಗ್ಗೆ ಅದೆಷ್ಟು ಕನಸುಗಳನ್ನ ಹೆಣ್ದಿದ್ರು. ಒಟ್ಟಿಗೆ ಕೂತ್ಕೊಂಡು ಅವರಿಬ್ಬರನ್ನು ಬೆಳೆಸೋದಕ್ಕಾಗಿ ಅದೆಷ್ಟು ಸಂಭ್ರಮದಿಂದ ಮಾತಾಡಿದ್ರು, ಅದೆಷ್ಟು ಖುಷಿನ ಶೇರ್ ಮಾಡ್ಕೊಂಡಿದ್ರು. ನಮ್ಮ ಪಾರ್ವತಿ ಮನಸ್ಸಲ್ಲಿ ಅಸೂಯೆ ಅನ್ನೋದಿಲ್ಲ. ಆದರೂ ಅರಸನ ಕೋಟೆನಲ್ಲಿ ಜನನಿ ಮಗುನ ನೋಡ್ತಾ ನೋಡ್ತಾ ಒಂದು ಕ್ಷಣನಾದ್ರೂ ಅಯ್ಯೋ ನನ್ನ ಮಗುನು ಬದುಕಿದ್ದಿದ್ರೆ ಅನ್ನೋ ನೋವು ಅವಳನ್ನ ಕಾಡದೇ ಇರುತ್ತಾ? ಆಮೇಲೆ ನಾವು ಮನೆಗೆ ಹೋದ್ಮೇಲೆ ಈ ನಿನ್ ಪುಟಾಣಿನ ನಾವೆಲ್ಲರೂ ಎತ್ಕೊಳಕ್ ಶುರು ಮಾಡಿದ್ರೆ ಆಮೇಲೆ ನೀನೇ ಬಂದು ನಮ್ಮ ಹತ್ರ ಬೇಡ್ಕೋಬೇಕು, ಪ್ಲೀಸ್ ಪ್ಲೀಸ್ ನನ್ ಮಗುನ ನನ್ಗೂ ಕೊಡಿ, ನಾನು ಸ್ವಲ್ಪ ಆಟ ಆಡಿಸ್ತೀನಿ ಅಂತ. ಹಾಗಾಗತ್ತೆ, ನೋಡ್ತಾ ಇರು. ಅದಕ್ಕೆ ಈಗ ಮಾತ್ರ ಈ ಪುಟಾಣಿನ ಯಾರ ಕೈಗೂ ಕೊಡ್ದೆ ನೀವೇ ಎತ್ಕೊಂಡಿರು, ಸರಿನಾ? ಪಾರ್ವತಿ, ಹೊರಡೋಣಮ್ಮ. ಜನನ್ ಬಾ. ಪಾರ್ವತಿ, ನೀನು ನಮ್ಮ ಜೊತೆ ಕಾರಲ್ಲಿ ಬಾಮ್ಮ. ಆದಿ ಆಟೋ ತಗೊಂಡು ಬರ್ತಾನೆ. ನಾನು ನನ್ನ ಮಗು ಜೊತೆನೆ ಕಾರಲ್ಲೇ ಹೋಗ್ಬಿಡ್ಲಾ? ಬೇಡ ಬೇಡ, ಮಗು ವಿಷಯದಲ್ಲಿ ನಾನು ಇಷ್ಟು ದುರ್ಬಲ ಆದ್ರೆ ಎಲ್ರಿಗೂ ಕಷ್ಟ.
ಸಾಧ್ಯವಾದ ಮಟ್ಟಿಗೆ ಮಗು ಜನನಿದೆ ಅನ್ನೋ ಹಾಗೆ ನಾನು ನಡ್ಕೋಬೇಕು. ಯಜಮಾನ್ರೆ, ನಾನು ನಿಮ್ ಜೊತೆ ಆಟೋಲೆ ಬರ್ತೀನಿ. ಸರಿಮ್ಮ, ನಿನಗಿಷ್ಟ ಬಂದ ಹಾಗೆ ಮಾಡು. ಕೈಯಲ್ಲಿ ನನ್ನ ಮಗಳೇ ಇಲ್ವಲ್ಲಪ್ಪ, ಮತ್ ಯಾಕೆ ಆರ್ತಿ ಅಲ್ಲ? ನಾನು ಆರತಿ ಮಾಡ್ತಿರೋದು ನನ್ನ ಮಗಳಿಗೆ. ನೀನು ಬದುಕೋದೇ ಇಲ್ಲ ಅಂತ ಹೇಳಿದ್ದು ಡಾಕ್ಟ್ರು. ಅಂಥದ್ರಲ್ಲಿ ಬದುಕು ನನ್ನ ಕಣ್ಮುಂದೆ ಇದೆಯಾ ಅಂದರೆ ಆ ದೇವರು ನಮಗೆ ಮಾಡಿರೋ ದೊಡ್ಡ ಉಪಕಾರ. ನಮ್ಮ ನಿಮಗೂ ಅಷ್ಟೇ, ಇದು ಪುನರ್ಜನ್ಮ. ಈಗ ನನಗೆ ನಿನ್ನ ಮೇಲೆ ಮೊದಲಿಗಿಂತಲೂ ಪ್ರೀತಿ ಮಮಕಾರ ಜಾಸ್ತಿ. ಅದಕ್ಕೆ ಈ ಆರತಿ. ಗಡಿ ಚಲ್ ಬನ್ನಿ. ಹೌದಲ್ವಾ ಪಾರು, ಅವತ್ತು ಬದುಕಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಥರ ಇದ್ದ ಸಂಗೀತ ಅವ್ರ ಮಗುನ ನೀನು ಕರೆಕ್ಟ್ ಟೈಮಿಗೆ ಡೆಲಿವರಿ ಮಾಡಿಸಿ ಬದುಕೋ ಥರ ಮಾಡಿದ್ದೆ. ಅವತ್ತು ಸಾರ್ಥಿ ಹೇಳಿದ್ರು, ಇವತ್ತು ನೀನು ಈ 2 ಆಪತ್ತಲ್ಲಿರೋ ಜೀವನ ಉಳಿಸಿದ್ಯಾ, ಆ ಪುಣ್ಯ ನಿನ್ನ ಎಲ್ಲ ಸೇರಿನ ಹೊಟ್ಟೆಗೆ ಪೆಟ್ಟು ಬಿದ್ರು ನಮ್ ಮಗುನ ಕಾಪಾಡಿದೆ ಯಜಮಾನ್ರೆ. ಆದ್ರೆ ಈಗ ಮಗು ನಮ್ ಜೊತೆಲಿಲ್ಲ ಅಷ್ಟೆ. ಅದೀಗ ಅರಸನ್ ಕೋಟೆಲಿ ಜನನಿ ಮಗುವಾಗಿ ಬೆಳೀತಾ ಇದೆ. ಕಣ್ ತುಂಬ್ಕೊಂಡ್ ಕೂತ್ರೆ ಯಜಮಾನ್ರು ಮಗು ಕಳ್ಕೊಂಡಿರೋದಕ್ಕೆ ಸಮಾಧಾನ ಮಾಡ್ತಾ ಕೂರ್ತಾರೆ. ಯಜಮಾನ್ರು ಒಳ್ಳೆತನಕ್ಕೆ ಒಂದೇ ಒಂದ್ ಕ್ಷಣ ಕರಗಿ ನಮ್ ಮಗು ಬದುಕಿರೋ ಬಗ್ಗೆ ನಾನ್ ನಿಜ ಬಾಯ್ ಬಿಟ್ಬಿಟ್ರೆ ಇಲ್ಲ, ಹಾಗಾಗ್ಬಾರ್ದು. ಯಜಮಾನ್ರೆ, ಹೋಗಿ ಬಟ್ಟೆ ಬದಲಾಯಿಸ್ಕೊಂಡು ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೊಳ್ಳಿ. ಬೇಡ ಬಾರು, ನಿನಗೆ ಕುಡಿಯೋಕ್ಕೆ ಹಾಲು ಬಿಸಿ ಮಾಡ್ಕೊಂಬರ್ತೀನಿ. ಹುಟ್ಟಿದ್ ಒಂದ್ ಮಗು ಅಂತೂ ಹೋಯ್ತು, ಆದ್ರೆ ಮತ್ತೆ ಅಪ್ಪ ಅಮ್ಮ ಆಗ ಅದೃಷ್ಟನೇ ಆ ದೇವ್ರು ಕಿತ್ಕೊಂಡ್ಬಿಟ್ನಲ್ಲ. ಪಾಪ
ಅವಳ ಗರ್ಭಕೋಶನೇ ಆ ದೇವ್ರು ತೆಗ್ಸಾಕ್ಬಿಟ್ನಲ್ಲಪ್ಪ. ಪಾರು, ನೀನು ಮಾತನ್ನ ನಂಬೇಡ. ಅವ್ರು ಸುಳ್ಳು ಹೇಳ್ತಾ ಇದ್ದಾರೆ. ನಿನ್ ಗರ್ಭಕೋಶನ ನನ್ ಗರ್ಭಕೋಶ ತೆಗ್ದು ಹಾಕಿದ್ದಾರೆ ಅಂತ ನನಗೂ ಗೊತ್ತು ಯಜಮಾನ್ರೆ. ನನ್ನ ಹೊಟ್ಟೆಗೆ ಪೆಟ್ಟು ಬಿದ್ದಿದ್ರಿಂದ ಡಾಕ್ಟ್ರು ಗರ್ಭಕೋಶನ ತೆಗೆದ್ರು ತಾನೆ. ನನ್ನ ಮನ್ಸಿಗೆ ನೋವಾಗಬಾರ್ದು ಅಂತ ಈ ವಿಷಯನ ನೀವು ನನ್ನಿಂದ ಮುಚ್ಚಿಡ್ತಾ ಇದ್ದೀರಾ. ಆದ್ರೆ ಈ ವಿಷಯ ನನಗೆ ಅವಾಗ್ಲೇ ಗೊತ್ತಿತ್ತು. ಯಾರು ಹೇಳಿದ್ ನಿನಗೆ? ಯಾರು ಹೇಳಿದ್ರು ಅನ್ನೋದು ಮುಖ್ಯ ಅಲ್ಲ, ಆದ್ರೆ ಗರ್ಭಕೋಶ ತೆಗ್ದಿರೋದು ನಿಜ ತಾನೆ. ಅಯ್ಯೋ, ಇದಕ್ಕೆ ನೀನ್ ಯಾಕಪ್ಪ ತಲೆ ತಗ್ಗಿಸ್ಕೊಂಡ್ ನಿಂತಿದ್ಯಾ? ಹಣೆ ಬರಹಕ್ಕೆ ಹೊಣೆ ಯಾರು ಅಂತ ಕೇಳಿಲ್ವಾ? ಎಲ್ಲ ಪಾರ್ವತಿ ಹಣೆ ಬರಹ. ಅವತ್ತೇ ನಾನು ನಿನಗೆ ಹೇಳಿಲ್ವೇ ನಮ್ಮ ಪಾರ್ವತಿ, ನಿನ್ ಕಾಲ್ಗುಣ ಸರಿ ಇಲ್ಲ ಅಂತ. ನಿನ್ ಮಗು ಸತ್ರು ಬರ್ತಂದಲ್ಲೇ ಸಾಯತ್ತೆ ಅಂತಾನೂ ಹೇಳಿದ್ದೆ. ಆದ್ರೆ ಹುಟ್ಟಿದಾಗೆ ಸತ್ತೋಗುತ್ತೆ ಅಂತ ಮಾತ್ರ ಗೊತ್ತಿರ್ಲಿಲ್ಲಮ್ಮ, ಗೊತ್ತಿರ್ಲಿಲ್ಲ. ಯಾರಾದ್ರೂ ಇಂಥ ನತದೃಶ್ಯನ ಹೊತ್ಕೊಂಡು ಹುಟ್ಟಕ್ ಸಾಧ್ಯನಾ? ಹುಟ್ಟಿದ ಹಾಗೆ ಮಗುನ ನುಂಗ್ಕೊಂಡ್ಬಿಟ್ಟೆಯಲ್ಲಮ್ಮ. ಇನ್ನು ಒಂದೇ ಒಂದು ಮಾತಾಡಿದ್ರು ನಾನು ನಿನಗೆ ಏನ್ ಮಾಡ್ತೀನಿ ಅಂತ ನನಗೆ ಗೊತ್ತಿರಲ್ಲ. ಇನ್ಯಾವತ್ತಾದ್ರೂ ಈ ಮನೆ ಕಡೆ ಬಂದ್ರೆ ಕತ್ತಿಡ್ದು ಆಚೆ ತಳ್ತೀರಿ. ಹುಷಾರ್, ಗೆಟ್ ಔಟ್, ಹೋಗಿ. ಬಿಡಪ್ಪ. ಯಾಕೆ ಕಳ್ಸಿದ್ಯಾ?
ಶಿವಾಯದೆ ಹಾಲು ಕುಡಿದರೋ ಅಮ್ಮ ನೀನೇ ದೈವ ಅಂತ ಕಾಲು ಮುಗಿದರೋ ಬಾಡಿಗೆ ಒಂದೇ ಮನೆ ಬಾಡಿಗೆ ಒಂದೇ ಗೊನೆ ಭೂಮಿಗೆ ದೈವ ಒಂದೇನೇ ತಾಯಿ ದಾರಿಗೆ ಒಂದೇ ಕೊನೆ ರಾಗಿಗೆ ಒಂದೇ ತೆನೆ ಸೃಷ್ಟಿಸೋ ಜೀವ ಒಂದೇನೇ ತಾಯಿ ಬ್ರಹ್ಮ ವಿಷ್ಣು ಶಿವ ಎದೆ ಹಾಲು ಕುಡಿದರೋ ಅಮ್ಮ ನೀನೇ ದೈವ ಅಂತ ಕಾಲು ಮುಗಿದರೋ ಮಗುಗ್ ತಾಯಿ ಹಾಲೇ ಸಿಕ್ಬಿಡ್ತಲ್ವಾ ಇನ್ನೇನು. ಓ ಈ ಬಾಟ್ಲಲ್ಲಿರೋ ಹಾಲು ಹಾಗೆ ಇದೆಯಲ್ಲ ಅಂತ ಅಮ್ಮವ್ರು ಕೇಳಿದ್ರೆ ಏನ್ ಮಾಡೋದು? ಮಗು ಅಣ್ಣು ನಿಲ್ಸ್ತು. ಈ ನಮ್ ಸಾವಿತ್ರಿ ಅದೇನ್ ಮೋಡಿ ಮಾಡಿದ್ಲೋ. ಜಗದೊಳಗೆ ಮೊದಲು ಜನಿಸಿದಳು ಹುಡುಕಿದರೆ ಮೂಲ ಸಿಗದಯ್ಯ ತಡವಿರದ ಕರುಣೆ ಕಡಲಿವಳು ಕುಡಿಯಿರದ ದೇವಿ ಇವಳಯ್ಯ ಮನಸ್ಸು ಮಗು ಥರ ಪ್ರೀತಿಯಲ್ಲಿ ಹರಸು ಹಸುತರ ತ್ಯಾಗದಲ್ಲಿ ಜಗತ್ತೂಗೋ ಜನನಿ ಜೀವದ ಜೀವತಾಯಿ ಬ್ರಹ್ಮ ವಿಷ್ಣು ಶಿವ ಎದೆ ಹಾಲು ಕುಡಿದರೋ ಅಮ್ಮ ನೀನೇ ದೈವ ಅಂತ ಕಾಲು ಮುಗಿದರೋ ಸಾವಿತ್ರಿ ನನ್ನ ಯಾಮಾರ್ಸೋದು ಅಷ್ಟು ಸುಲಭ ಅಂತ ಹೇಗೆ ಅನ್ಕೊಂಡ್ಬಿಟ್ಟೆ ನೀನು? ಯಜಮಾನ್ರೆ ಅದು ಇಷ್ಟೊತ್ತಲ್ಲಿ ಹೊರಗಡೆ ಯಾಕೆ ಬಂದೆ ಪಾರು? ಬಂದ್ರೆ ನನಗೆ ಗೊತ್ತೇ ಆಗಲ್ಲ, ನನ್ನ ಪಾಡಿಗೆ ನಾನು ನಿದ್ದೆ ಮಾಡ್ತಿರ್ತೀನಿ ಅಂತ ಅನ್ಕೊಂಡ್ಯಾ? ನೀನ್ ಇಡೀ ರಾತ್ರಿ ನೆಮ್ಮದಿಯಾಗಿ ನಿದ್ದೆ ಮಾಡೋವರೆಗೂ ನನಗೆ ನೆಮ್ಮದಿಯಾಗಿ ನಿದ್ದೆ ಮಾಡೋದಕ್ಕೆ ಆಗಲ್ಲ ಪಾರು. ನೀನ್ ಗೆದ್ದು ಬಂದ ತಕ್ಷಣ ನನಗೆ ಎಚ್ಚರ ಆಗದೆ ಇರ್ಬೋದು, ಆದ್ರೆ ನೀನ್ ನನ್ನ ಪಕ್ಕ ಇಲ್ಲ ಅಂದ್ರೆ ನನಗದು ಫೀಲ್ ಆಗುತ್ತೆ, ನನಗೆ ಎಚ್ಚರ ಆಗುತ್ತೆ. ಈಗಲೂ ಅದೇ ಆಗಿತ್ತು. ಎದ್ದು ಕಣ್ಬಿಟ್ಟು ನೋಡಿದ್ರೆ ನೀನ್ ನನ್ನ ಪಕ್ಕ ಇರಲಿಲ್ಲ. ನನಗೆ ನಮ್ಮ ಮಗು ನೆನಪಾಗಿರ್ಬೋದು, ಅದಕ್ಕೆ ಜನನಿ ಮಗು ನೋಡಿ ಸಮಾಧಾನ ಪಡ್ಕೊಳ್ಳೋಣ ಅಂತ ಬಂದಿರ್ತೀಯ ಅಂತ ಅನ್ಕೊಂಡೆ. ನೀನ್ ನೋಡಿದ್ರೆ ಇಲ್ಲೇ ಬಂದಿದ್ಯಾ.
ಅದು ನಮ್ಮ ಮಗು ಜನನಿ ಮಗು ಅಳೋ ಶಬ್ದ ಕೇಳಿಸ್ತು ಯಜಮಾನ್ರೆ. ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೆ. ಮಗು ಅಳೋ ಶಬ್ದ ಅಲ್ಲಿ ಕೇಳಿಸ್ತಾ? ಆದ್ರೆ ನನಗೆ ಕೇಳಿಸ್ಲೇ ಇಲ್ಲ. ಓ, ಅಂತ ವರನ ದೇವರು ಬರೀ ಹೆಣ್ಣಿಗೆ ಮಾತ್ರ ಕೊಟ್ಟಿದ್ದಾನೆ ಅಂತ ಅನ್ಸುತ್ತೆ. ಆದ್ರೆ ಮಗು ಅಳೋದು ನನಗೆ ಇವಾಗಲೂ ಕೇಳಿಸ್ತಾ ಇಲ್ವಲ್ಲ? ಹೌದು ಪಾರು, ದೊಡ್ಡ ಯಜಮಾನರು ಹೇಳೋ ಮಾತನ್ನ ಮನಸ್ಸಿಗೆ ಹಾಕೋ. ನಾವೇನಿವರು ಇಲ್ಲಿಗೆ ಬರೋದನ್ನ ಕರೆದಿದ್ದೀವಿ. ಈ ನೀನೇ ಅಲ್ಲಿಗೆ ಹೋದ್ರೆ ಹಂಗಸ್ದೇ ಬಿಡ್ತಾರ? ಮಗು ಕೇಳ್ಕೊಂಡಿರೋ ನೋವು ಏನು ಅಂತ ನಮಗ್ ಗೊತ್ತು. ಆದ್ರೆ ಅವ್ರಿಗೆ ಅದು ಬೇಕಾಗಿಲ್ಲ. ಮತ್ತೆ ನಿನ್ ಮನ್ಸಿಗೆ ನೋವು ಮಾಡ್ಬಿಟ್ರೆ ಅಂತ ನನಗೆ ಭಯ. ಯಜಮಾನ್ರೆ, ಪಾರು, ನೀನ್ ಇವಾಗ ಒಪ್ಕೊಂಡ್ರೆ ಸರಿ. ಇಲ್ಲ ಅಂದ್ರೆ 3 ಹೊತ್ತು ನಮ್ಮ 3 ಜನದಲ್ಲಿ ಯಾರಾದ್ರೂ ಒಬ್ರು ನಿನ್ ಜೊತೆ ಕಾವಲಿಗೆ ಇರ್ಲೇಬೇಕಾಗುತ್ತೆ. ಪ್ಲೀಸ್ ಪಾರು, ದೇವ್ರು ಕೊಡೋ ನೋವನ್ನಂತೂ ನಮಗ್ ತಪ್ಪಿಸ್ಕೊಳ್ಳೋದಕ್ಕಾಗಲ್ಲ. ಅಟ್ಲೀಸ್ಟ್ ಮನುಷ್ಯ ಕಡೋ ನೋವನ್ನಾದ್ರೂ ನಾವು ಅವಾಯ್ಡ್ ಮಾಡ್ಬೋದಲ್ವಾ? ಪ್ಲೀಸ್ ಪಾರು, ನನ್ನ ಕಾಳಜಿ ಆತಂಕನ ಅರ್ಥ ಮಾಡ್ಕೊ. ಸರಿ, ನಾನು ಎಲ್ಲೂ ಹೋಗೋದಿಲ್ಲ. ನೀವು ನಿಮ್ಮ ಕೆಲ್ಸಕ್ಕೆ ಹೋಗಿ ಬನ್ನಿ. ಸರಿ, ಹಾಗಾದ್ರೆ ನೀನು ಇದನ್ನೆಲ್ಲ ಮಗು ಕೊಡೋದಕ್ಕೆ ತಗೊಂಡು ಹೋಗಲ್ಲ ತಾನೆ? ಹೋಗಲ್ಲ. ಸರಿ ಪಾರು. ಕಳ್ತಿದ್ಯಾ? ಇಲ್ಲಿ ಯಾಕಮ್ಮ? ಇಲ್ಲ ಏನಾಯ್ತು ನಿಂಗೆ? ಕಳ್ತಿದ್ಯಾ? ನೋಡಿ ಇಲ್ಲಿ ನೋಡಿ ಇಲ್ಲಿ ಹೇಳ್ತಿದ್ಯಾ? ಯಾಕೆ? ಇಲ್ಲಿ ಮಗು ಅಳ್ತಾ ಇದೆ. ಅದಕ್ಕೆ ಹಸ್ವಾಗಿದ್ಯಾ ಅಥವಾ ಬೇರೆ ಸಮಸ್ಯೆನಾ? ನೆನ್ನೆ ರಾತ್ರಿ ಹಾಲು ಕೊಟ್ಟಿದ್ದೆ ಕೊನೆ. ಪಾಪ, ಅದಕ್ಕೆ ಹಸ್ವಾಗಿರ್ಬೇಕು. ಭಗವಂತ, ಎಂಥ ಪರೀಕ್ಷೆನಪ್ಪ ನಿಂದು. ನಾನು ಹಾಲು ಕೊಟ್ಮೇಲೆ ಮಗು ಸಮಾಧಾನ ಆಗೋದು ಅಂದ್ರೆ ಹೇಗ್ ಸಾಧ್ಯ? ಮಗು ಹಸ್ಬೆಗೆ ಅಳ್ತಿದ್ರೆ ಅತ್ಯಮ್ಮ ಕೊಡೋ ಬಾಟ್ಲು ಹಾಲ್ಗೆ ಅಭ್ಯಾಸ ಆಗ್ಲಿ. ತಾಯಿ ಬಿಸಿ ಸ್ಪರ್ಶಕ್ಕೆ ಹಾತೊರಿತಾ ಇದ್ರೆ ನನ್ನನ್ನು ಯಾರು ಎತ್ಕೋತಾರೋ ಅವರಲ್ಲೇ ತನ್ನ ತಾಯಿ ಸ್ಪರ್ಶನ ಕಂಡ್ಕೊಳ್ಳಿ ನನ್ನ ಕಂದಮ್ಮ. ಜನನಿನ ಮಾತಾಡ್ಸ್ಕೊಂಡು ಮಗುನ್ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಅತ್ಯಮ್ಮ. ಪಾರ್ವತಿ, ಇದು ನಿನ್ನ ಮನೆನಮ್ಮ.
ನಿನ್ನ ಮನೆಗೆ ನೀನ್ ಬರೋದಕ್ಕೆ ಯಾವ ಕಾರಣನೂ ಬೇಕಾಗಿಲ್ಲ. ನೀನಾಗ್ಲಿ ಆದಿ ಆಗ್ಲಿ ಈ ಮನೆಗೆ ಯಾವಾಗ ಬೇಕಾದ್ರೂ ಎಷ್ಟೊತ್ತಿಗೆ ಬೇಕಾದ್ರೂ ಬರ್ಬೋದು. ನೀವು ಬರೋದು ನಮ್ಗೆಲ್ಲ ತುಂಬಾ ಕೇಸರಿ, ಕಸ್ತೂರಿ ಮಾತ್ರೆ ಎಲ್ಲ ಇದೆ ಅತ್ತಿಯಮ್ಮ. ಮಗು ರಾತ್ರಿ ಸರಿಯಾಗಿ ನಿದ್ದೆ ಮಾಡಲಿಲ್ಲ ಅಂದ್ರೆ ಜಾಕಾಯಿ, ಕೆಂಬಂದ್ರೆ ಜ್ಯೇಷ್ಠ ಮಧು, ಅದಕ್ಕೇನಾದ್ರೂ ನೆಗಡಿ ಆಯ್ತು ಅಂತಂದ್ರೆ ಕಸ್ತೂರಿ ಮಾತ್ರೆ, ಇದೆಲ್ಲ ಇದ್ರಲ್ಲಿದೆ ಅತ್ತಿಯಮ್ಮ. ಈ ತರ ಮಗು ಆರೋಗ್ಯಕ್ಕೆ ಅನುಕೂಲ ಆಗೋ ಎಲ್ಲ ವಸ್ತುಗಳನ್ನೂ ತಂದಿದ್ದೀನಿ ಅತ್ತಿಯಮ್ಮ. ಪಾಪ ಪಾರ್ವತಿ ತನ್ನ ಮಗುಗೋಸ್ಕರ ಅಂತ ಇಷ್ಟೆಲ್ಲ ಸಿದ್ಧ ಮಾಡಿಟ್ಕೊಂಡಿದ್ಲಲ್ಲ. ಮಗು ಬದುಕಿದ್ದಿದ್ರೆ ಎಂಥ ಅದ್ಭುತ ತಾಯಿ ಆಗ್ತಿದ್ಲು ಇವಳು. ಆ ದೇವರು ನಮ್ಮ ಪಾರ್ವತಿಗೆ ಇಂಥ ದೊಡ್ಡ ಅನ್ಯಾಯ ಮಾಡಬಾರ್ದಿತ್ತು. ಇದನ್ನೆಲ್ಲ ನಾನು ಮಗು ಕೊಟ್ಟು ಹೋಗ್ತೀನಿ, ನೀವು ಒಪ್ಕೊಂಡ್ರೆ ಮಾತ್ರ. ಸಂಧ್ಯಾ, ದೇವ್ರ ದಯೆ, ಆ ಹೆಂಗಸು ಯಾವಾಗ ವಾಪಸ್ ಊರಿಗೆ ಹೋಗ್ತಾರೋ ಅಂತ ಅನ್ಸುತ್ತೆ. ಪಾರು, ಈ ಮಗುನ ನೋಡಕ್ ಬಂದಿದ್ದನ್ನ ದೊಡ್ಡ ಯಜಮಾನ್ರಿಗೆ ಹೇಳ್ಬೇಡಮ್ಮ. ಯಾಕಂದ್ರೆ ಅವರು ಪಾಪ ನಿನ್ನ ಹಾಗೆ ಮಗುನ ಕಳ್ಕೊಂಡು ದುಃಖದಲ್ಲಿ ಇರ್ತಾರಲ್ವಾ, ಅದಕ್ಕೆ. ದೊಡ್ಡ ಯಜಮಾನ್ರು ಕೂಡ ನಿನ್ನಂಗೆ ಇಲ್ಲಿಗೆ ಬಂದು ಮಗುನ ನೋಡಿ ನೋವು ಕಮ್ಮಿ ಮಾಡ್ಕೋಬೋದು. ಆದರೆ ಆ ರತ್ನವೇಣಿ ಇವ್ರ ಮಾತು ದೊಡ್ಡ ಯಜಮಾನ್ರಿಗೆ ಇಷ್ಟ ಆಗಲ್ಲ. ಅದಕ್ಕೆ ಅವ್ರ ಈ ಕಡೆ ತಲೆನೇ ಹಾಕೋದಿಲ್ಲ. ನೀನು ಹಾಗೆ ಇರಲಿ ಅಂತ ನನಗೂ ಮತ್ತು ದೊಡ್ಡ ಯಜಮಾನ್ರಿಗೂ ಅನಿಸುತ್ತಮ್ಮ. ಆದರೂ ನೀನು ಮಗುನ ನೋಡ್ಕೊಂಡು ಬಂದಾಗ ನಿನ್ನ ಮುಖದಲ್ಲಿತ್ತಲ್ಲ ಸಂತೋಷ, ಅದನ್ನು ನೋಡಿ ನನಗೂ ಖುಷಿ ಆಯ್ತಮ್ಮ. ನೀನು ಪಾರ್ವತಿ ಮಗು ಸತ್ತೋಯ್ತಾ? ಕಂಗ್ರಾಟ್ಸ್ ಅನುಷ್ಕಾ, ಕಂಗ್ರ್ಯಾಚುಲೇಷನ್. ನೀವು ಕೊಟ್ಟಿರೋ ಇನ್ಫಾರ್ಮೇಶನ್ ಪಕ್ಕಾ ತಾನೆ? ಹೌದು ಮೇಡಮ್, ಈ ಇನ್ಫಾರ್ಮೇಶನ್ ಪಕ್ಕ. ಅರಸನ್ ಕೋಟೆಯವರ ದೊಡ್ಡ ಸೊಸೆ ಪಾರ್ವತಿಯವರ ಮಗು ಸತ್ತೋಗಿದೆ. ಹಾಗೆ ಚಿಕ್ಕ ಸೊಸೆ ಜನನಿಯವರ ಮಗು ಕೂಡ. ಅದ್ ನನಗೆ ಗೊತ್ತು ಬಿಡು. ಚಿಕ್ಕ ಸೊಸೆ ಜನನಿಯವ್ರ ಮಗು ಕೂಡ ಸತ್ತೋಯ್ತು, ಅಷ್ಟೇ ತಾನೆ? ಇಲ್ಲ ಮೇಡಮ್, ಜನನಿಯವರ ಮಗು ಬದುಕೇ ಇದೆ. ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡಿ ಕರ್ಕೊಂಡು ಹೋದ್ರು. ಏನ್ ಬೊಗಳ್ತಾ ಇದ್ಯಾ? ನಿಜ ಮೇಡಮ್, ನೋಡಿ ಬೇಕಾದ್ರೆ ಅವ್ರು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗ್ತಿದ್ದಾರೆ. ಅರಸನ್ ಕೋಟೆ ಚಿಕ್ಕ ಸೊಸೆ ಮತ್ತು ಮಗ ಹೋಗ್ತಿರೋ ವಿಡಿಯೋ. ಪಾರ್ವತಿ ಹೊಟ್ಟೆಗೆ ಪೆಟ್ಟು ಬಿದ್ದಿದ್ರು ಕೂಡ ಅವಳ ಮಗು ಹೋಗುತ್ತೋ ಇಲ್ವೋ ಅಂತ ಡೌಟ್ ಇತ್ತು. ಆದ್ರೆ ಜನನಿ ಮಗು ಹೋಗೋದ್ರಲ್ಲಿ ಡೌಟೇ ಇರಲಿಲ್ಲ. ಬಟ್ ಜನನಿ ಮಗು ಬದುಕಿದೆ ಅಂದ್ರೆ ಇಲ್ಲ, ಇದು ಹೇಗ್ ಸಾಧ್ಯ? ಇದರಲ್ಲಿ ಏನೋ ಗೋಲ್ಮಾಲ್ ಇದೆ ನೋಡು. ಜನನಿಗೆ ಡೆಲಿವರಿ ಮಾಡಿ ಡಾಕ್ಟರ್ನ ಎತ್ತಾಕೊಂಡ. ಸ್ವಲ್ಪ ರಿಸ್ಕ್ ಆಗುತ್ತೆ ಮೇಡಮ್. ರಿಸ್ಕಿಗೆ ತಕ್ಕ ಹಾಗೆ ಪೇಮೆಂಟ್ ಕೂಡ ಸಿಗುತ್ತೆ. ಹಾಗಾದ್ರೆ ಓಕೆ ಮೇಡಮ್, ನಿಮ್ ಕೆಲಸ ಪಕ್ಕ ಆಗುತ್ತೆ. ಯಜಮಾನ್ರ ನೋಡಿದ್ರೆ ಪಾಪ ಅನಿಸ್ತಿದೆ ಸಾವಿತ್ರಕ್ಕ. ಜನನಿನ್ ಕಾಪಾಡ್ಕೊಳ್ಳೋದಕ್ಕೋಸ್ಕರ
ನಾನೇನೋ ನನ್ನ ಮಗುನ ಜನನಿಗೆ ಕೊಟ್ಬಿಟ್ಟೆ. ಆದ್ರೆ ನನ್ನ ಮಗುನ್ ನೋಡೋದಿಕ್ಕೆ ದಿನಕ್ಕೆ ಒಂದ್ಸಲಿನಾದ್ರೂ ಅರಸನ್ ಕೋಟೆಗೆ ಬರ್ತೀನಿ, ಮಗು ಜೊತೆ ಕಾಲ ಕಳಿತೀನಿ, ಸಾಧ್ಯ ಆದ್ರೆ ಮಗುಗ್ ಹಾಲು ಕುಡಿಸ್ತೀನಿ, ಸಮಾಧಾನ ಪಟ್ಕೋತೀನಿ. ಆದ್ರೆ ಯಜಮಾನ್ರು ಒಂದ್ ಕಡೆ ಮಗು ಹೋಯ್ತಲ್ಲ ಅನ್ನೋ ನೋವು, ಮತ್ತೊಂದ್ ಕಡೆ ಗರ್ಭಕೋಶ ತೆಗ್ದಿದ್ದಾರೆ, ತಾನ್ ಯಾವತ್ತೂ ತಂದೆ ಆಗೋದಕ್ಕಾಗಲ್ಲ ಅನ್ನೋ ನಿರಾಸೆ. ಆದ್ರೂ ಇದನ್ನೆಲ್ಲ ನನಗೋಸ್ಕರ ತಡ್ಕೋತಿದ್ದಾರಲ್ಲ ಸಾವಿತ್ರಕ್ಕ. ಪ್ರತಿ ಸಲ ಅವ್ರವ್ರ ದೊಡ್ಡತನ ತೋರಿಸ್ತಾ ಇದಾರೆ. ನಾನ್ ತುಂಬಾ ಸ್ವಾರ್ಥಿ ಆಗ್ಬಿಟ್ಟೆ ಅಂತ ಅನಿಸ್ತಿದೆ. ಇಲ್ಲ ಸಾವಿತ್ರಕ್ಕ, ಯಜಮಾನ್ರಿಗೆ ಇಲ್ದೇ ಇರೋ ಮಗುವಿನ ಸುಖ ನನಗೂ ಬೇಡ. ಅದಕ್ಕೆ ಇನ್ ಮುಂದೆ ನಾನು ಅರಸನ್ ಕೋಟೆಗೆ ಬರಲ್ಲ, ಮಗು ನೋಡಲ್ಲ, ಹಾಲು ಕುಡ್ಸಲ್ಲ. ಜನನಿ ಹತ್ರ ಬೆಳೀತಿರೋದು ನಾನ್ ಹೆತ್ತ ಮಗು ಅನ್ನೋದನ್ನ ನಾನ್ ಮರ್ತು ಬಿಡ್ತೀನಿ. ಪಾರು, ಆಗ ಪಾರ್ವತಿನೂ ಆ ಮಕ್ಕಳನ್ನ ನೋಡಿಕೊಂಡು ಆಟ ಆಡಿಕೊಂಡು ಅವುಗಳ ಬೆಳವಣಿಗೆಯಲ್ಲಿ ಭಾಗವಹಿಸ್ತಾ ತಾನು ಮಗು ಕಳ್ಕೊಂಡು ನೋವಿನಿಂದ ಹೊರಗಡೆ ಬರ್ಬೋದು. ಅತ್ಗೆ, ಇನ್ಮುಂದೆ ಎಲ್ಲ ಮತ್ತೆ ಸರಿ ಹೋಗುತ್ತೆ ಅಂತ ಅನ್ಕೊಳ್ಳೋಣ. ಹಾಗೆ ಇದಕ್ಕೆ ಯಾವ ಕಾಮಿಡಿ ವಿಲನ್ಗಳ ಕಣ್ಣು ಬೀಳದಿದ್ರೆ ಸಾಕು. ಮೋಹನ್, ದಾಮಿನಿಗೆ ಮತ್ತೆ ಮತ್ತೆ ಚುಚ್ಚಿ ಮಾತಾಡಬೇಡಿ. ಈ ತಂದೆ ಸಂತೋಷನ ಯಜಮಾನ್ರಿಂದ ಕಿತ್ಕೊಂಡ್ಬಿಟ್ನ ನಾನು. ಜನನಿ ಮಗು ಅಂದ್ಕೊಂಡ್ರು ಅದೆಷ್ಟು ಭಾವುಕರಾಗ್ತಿದ್ದಾರೆ. ಇನ್ನು ಈ ಮಗು ನಮ್ದೇ ಅಂತ ಗೊತ್ತಾಗ್ಬಿಟ್ರೆ ಮುಚ್ಚಿಟ್ ದುಃಖ ಎಲ್ಲ ಮರೆಯಾಗಿ ಹೋಗುತ್ತೆ. ಅದೆಂತ ಖುಷಿ ಆಗ್ಬೋದಲ್ವಾ. ಅಪ್ಪ ಮಗಳು ಈ ರೀತಿ ಇರೋದನ್ನ ನೋಡಿ ನನ್ನನ್ನು ನಾನು ಕಟ್ಟಾಕೊಳ್ಳೋದಕ್ಕೆ ಆಗ್ತಿಲ್ಲ. ಹೇಳ್ಬಿಟ್ಲಾ? ಅಲ್ಲ, ಮಗುನ್ ಯಾರು ಕರ್ಕೊಂಡ್ ಬಂದಿಲ್ಲ ಅಂದ್ರೆ ಮಗು ಹೇಗೆ ಬರೋದಕ್ಕೆ ಸಾಧ್ಯ? ಮಗುನ ನಾನೇ ಕರ್ಕೊಂಡ್ಬಂದಿದ್ದು. ಜನನಿ, ನೀನು ಇಲ್ಲಿದೀಯಾ? ಮಗು ಎಲ್ಲಮ್ಮ? ನಾನು ನಿನ್ನ ರೂಮಿಗೆ ಹೋಗಿದ್ದೆ, ಅಲ್ಲಿ ನೀನು ಮಗು ಇಬ್ರು ಇರಲಿಲ್ಲ. ಇಲ್ಲಿ ಬಂದು ನೋಡಿದ್ರೆ ನೀನು ಒಬ್ಳೆ ಕೂತಿದ್ಯಾ. ಮಗು ಎಲ್ಲಿ? ಅವ್ರ ಅಮ್ಮನ ಹತ್ರ. ಅಮ್ಮನ? ಯಾವಮ್ಮ? ಪಾರ್ವತಿ ಅಕ್ಕ. ಏನ್ ಮಾತಾಡ್ತಾ ಇದೆಯಾ ಅನ್ನೋ ಪ್ರಜ್ಞೆನಾದ್ರೂ ನಿನಗಿದೆಯೇನಮ್ಮ? ಪಾರ್ವತಿ ನಿನ್ ಮಗು ತಾಯಿ ಆದ್ರೆ ನೀನ್ ಯಾರು? ನೀನು ಆ ಮಗುನ ಹೆತ್ತೋಳು. ಹೌದು ಚಿಕ್ಕಮ್ಮ,
ಆ ಮಗುನ ಹೆತ್ತಿರೋದು ನಾನು. ಆದ್ರೆ ಅದನ್ನ ಸಾಕ್ಬೇಕಾಗಿರೋದು ನಾವಿಬ್ರು. ನನ್ನ ಮಗುಗೆ ಇಬ್ರು ಅಮ್ಮಂದ್ರು, ನಾನು, ನಮ್ಮ ಪಾರ್ವತಿ ಅಕ್ಕ. ಅಕ್ಕ ಅವ್ರ ಮಗುನ ಕಳ್ಕೊಂಡ್ಮೇಲೆ ನನ್ನ ಮಗು ನಮ್ಮಿಬ್ರಿಗೂ ಮಗು ಆಗಿರುತ್ತೆ ಅಂತ ನಾನೇ ಅಕ್ಕನ ಹತ್ರ ಹೇಳಿದ್ದೀನಿ. ಬರೀ ಪಾರ್ವತಿ ಅಕ್ಕನಿಗೋಸ್ಕರ ಮಾತ್ರ ಅಲ್ಲ, ಆದಿಭಾವನ್ಗೋಸ್ಕರ ಕೂಡ. ಮಗುನ ನೋಡೋದಿಕ್ಕೆ ಪಾರ್ವತಿ ಅಕ್ಕ ಮನೆಗೆ ಬಂದು ಹೋಗೋದು ಮಾಡ್ತಾ ಇದ್ದಾರೆ. ಆದ್ರೆ ಆದಿಭಾವ ನಾವು ಮಗುನ ಕರ್ಕೊಂಡು ಮನೆಗೆ ಬಂದಾಗಿಂದ ಒಂದ್ಸಲಿನೂ ಮಗುನ ನೋಡೋದಕ್ಕೆ ಬಂದಿಲ್ಲ. ಯಾಕೆ ಹೇಳಿ? ನನ್ನ ಚುಚ್ಚು ಮಾತಿನ ಭಯಕ್ಕೆ. ಬಹುಶಃ ಅವ್ರ ಮಗುನ ಕಳ್ಕೊಂಡಿರೋ ದುಃಖ ಅವ್ರಿನ್ನೂ ಮರ್ತಿಲ್ಲ ಅನ್ಸುತ್ತೆ. ಹೌದು, ನಮ್ಮ ಸಮಾಧಾನದ ಮಾತುಗಳು ಅವನ ದುಃಖನ ಮರ್ಸಕ್ಕಾಗಲ್ಲ. ಅದಕ್ಕೆ ಅವನ ಪಾಡಿಗೆ ಅವನ್ನ ಬಿಟ್ಟಿರೋದು. ಸಮಯ ಎಲ್ಲ ದುಃಖಗಳನ್ನು ತಾನೇ ಮರೆಸುತ್ತೆ. ಈಗ ನಾನು ಮಗುನ ಅಲ್ಲಿ ಕಳ್ಸಿರೋದು ಕೂಡ ಅಕ್ಕ ಭಾವ ಇಬ್ರು ತಮ್ಮ ಮಗುನ ಕಳ್ಕೊಂಡಿರೋ ದುಃಖನ ಮರೀಲಿ ಅಂತಾನೆ ಅತ್ತೆ. ನನ್ನ ಮಗು ಜೊತೆ ಆದಿಭಾವನು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಅದನ್ನ ಮುದ್ದಾಡಿದ ಮೇಲೆ ಮಗುನ ಕರ್ಕೊಂಡ್ ಬಾ ಅಂತ ಪ್ರೀತಿಗೆ ಹೇಳಿ ಕೊಟ್ಟು ಕಳಿಸ್ದೆ. ಎಂಥ ಒಳ್ಳೆ ಮನಸ್ಸಮ್ಮ ನಿಂದು ಜನನಿ. ನಮ್ಮ ಮನೆತನಕ್ಕೆ ತಕ್ಕ ಸೊಸೆ. ಆ ದೇವ್ರು ನಿನ್ನ ಸದಾ ಚೆನ್ನಾಗಿಟ್ಟಿರ್ಲಿ. ಯಾರೇ ನೀವು? ನನ್ನನ್ನು ಯಾಕೆ ಕಿಡ್ನಾಪ್ ಮಾಡಿದ್ದೀರಾ? ನೋಡಿ, ಮೊದಲು ಕಟ್ಬಿಚ್ಚಿ, ಇಲ್ಲ ಅಂದ್ರೆ ಇದ್ರ ಪರಿಣಾಮ ಸರಿ ಇರಲ್ಲ. ಏನಾಗ್ಬೇಕು ನಿಮ್ಗೆ? ಇನ್ಫಾರ್ಮೇಶನ್. ಯಾವ್ದ್ರ ಬಗ್ಗೆ? ಇತ್ತೀಚೆಗೆ ನಿಮ್ಮ ಹಾಸ್ಪಿಟಲ್ ನಡೆದಿರೋ ಒಂದು ಡೆಲಿವರಿ ಕೇಸ್ ಬಗ್ಗೆ. ಅರ್ಸನ್ ಕೋಟೆ ಅಖಿಲಾಂಡೇಶ್ವರಿಯ ಇಬ್ಬರು ಸೊಸೆಗೂ ನಿಮ್ಮ ಹಾಸ್ಪಿಟಲ್ ತಾನೇ ಡೆಲಿವರಿ ಆಗಿರೋದು? ಹೌದು, ಅವ್ರ ದೊಡ್ಡ ಸೊಸೆ ಪಾರ್ವತಿ ಮಗು ಹೋಯ್ತು. ಅದು ಓಕೆ, ಆದ್ರೆ ಜನನಿ ಮಗು ಬದುಕ್ತು ತಾನೆ? ಜನನಿಗೆ ಡೆಲಿವರಿ ಮಾಡಿಸಿದ ಡಾಕ್ಟರ್ ನೀವೇ ತಾನೆ? ಹೌದು ಮೇಡಮ್. ಅದ್ ಗೊತ್ತಾಗಿನೇ ನಿಮ್ಮನ್ನ ಇಲ್ಲಿಗೆ ಪ್ರೀತಿಯಿಂದ ಕರ್ಸ್ಕೊಂಡಿರೋದು. ಬಟ್ ಜನನಿ ಮಗು ಹೇಗ್ ಬದುಕ್ತು? ಹೇಗೆ ಅಂದ್ರೆ? ಜನನಿ ಮಗು ಹುಟ್ಟಿದ ಕೆಲವೇ ಕ್ಷಣಗಳಲ್ಲಿ ಸತ್ತೋಗ್ಬೇಕಿತ್ತು. ಅಂಥದ್ರಲ್ಲಿ ಅದು ಬದುಕಿದ್ದು ಹೇಗೆ? ಏನೋ ಗೋಲ್ಮಾಲ್ ನಡೆದಿದೆ. ಆ ಗೋಲ್ಮಾಲ್ನ ನೀನೇ ನಡೆಸಿರೋದು ಅಂತ ನಂಗೆ ಡೌಟ್ ಇದೆ. ನನ್ ಡೌಟ್ ಅನ್ನ ಕ್ಲಿಯರ್ ಮಾಡಿದ್ರೆ ನೀನ್ ಬದುಕೋತ್ಯಾ, ಇಲ್ಲ ಅಂದ್ರೆ ಹೇಳ್ತೀನಿ. ಹೇಳು. ಹೇಳು. ಅಲ್ಲಿ ಸತ್ತಿದ್ದು ಪಾರ್ವತಿ ಅವ್ರ ಮಗು ಅಲ್ಲ, ಜನನಿಯವ್ರ ಮಗು.
ಒಂದು ಕ್ಷಣ ಅದನ್ನ ನೆನೆಸ್ಕೊಂಡ್ರೆ ಮೈಯೆಲ್ಲ ರೋಮಾಂಚನ ಆಗ್ತಾ ಇದೆಯಲ್ಲ. ಆ ಮಗುನ್ ಎತ್ಕೊಂಡಿದ ತಕ್ಷಣ ಇದು ನನ್ನ ಮಗುನೇನೋ ಅಂತ ಅನ್ನಿಸ್ಬಿಡ್ತು. ಇನ್ನೇನಾದ್ರೂ ನಿಜಕ್ಕೂ ಆ ಮಗು ನಂದೇ ಆಗಿದ್ದಿದ್ರೆ ಎಂತ ಅದ್ಭುತವಾದ ಅನುಭವ ಆಗ್ಬೋದು. ನನಗೆ ಹೀಗಾಗಿರ್ತಿರ್ಬೇಕಾದ್ರೆ ಪಾರ್ವತಿಗೆ ಆ ಮಗುನ ನೋಡ್ಬೇಕು, ಅದನ್ನ ಎತ್ಕೋಬೇಕು, ಅದನ್ನ ಮುದ್ದಾಡ್ಬೇಕು ಅಂತ ಅನ್ಸೋದ್ರಲ್ಲಿ ಯಾವ ತಪ್ಪು ಇಲ್ಲ. ಆದ್ರೂ ಆ ರತ್ನವೇಣಿ ನಮ್ಮ ಅರಸನ್ ಕೋಟೆಯಿಂದ ಆಚೆ ಹೋಗೋವರೆಗೂ ನಾನು ಪಾರ್ವತಿನ ಕಂಟ್ರೋಲ್ ಮಾಡಲೇಬೇಕು. ಇಲ್ಲೋ ನಾನು ಪ್ರೀತು ಮಗು ಬಗ್ಗೆ ಇಷ್ಟೊಂದು ಫೀಲ್ ಮಾಡ್ಕೊಳ್ತಾ ಇರೋದು ಯಾವುದೇ ಕಾರಣಕ್ಕೂ ಪಾರ್ವತಿಗೆ ಗೊತ್ತಾಗಬಾರ್ದು. ಅವಕ್ಕೇನಾದ್ರೂ ಗೊತ್ತಾದ್ರೆ ನನಗೆ ಮಗುನ ಎತ್ಕೊಡೋ ಶಕ್ತಿ ಇಲ್ವಲ್ಲ ಅಂತ ಕೊರಗಕ್ಕೆ ಶುರು ಮಾಡ್ತಾಳೆ. ಆದ್ರೂ ನಮ್ಮ ಮಗು ಬದುಕಿದಿದ್ರೆ ಎಷ್ಟು ಚೆನ್ನಾಗಿರೋದು. ಮಗುಗ್ ಹಾಲು ಕೊಟ್ಟಿಲ್ವಲ್ಲ, ಅದಕ್ಕೆ ಹಾಗಾಗ್ತಾ ಇದೆ. ಇಲ್ಲಿ ನೋಡಿದ್ರೆ ನೀನ್ ಹೆತ್ತಿರೋ ಮಗು ಹಾಲಿಲ್ದೆ ಹಸುನಿಂದ ಒದ್ದಾಡ್ತಾ ಇದೆ. ನೀನ್ ನೋಡಿದ್ರೆ ಅಲ್ಲಿ ಅಯ್ಯೋ ಎಂತ ಪರಿಸ್ಥಿತಿ ತಂದ ಭಗವಂತ. ಚೇಚೆ, ಭಗವಂತನ್ ಯಾಕೆ ಬೈಲಿ? ಇದು ನಿನ್ ಕೈಯಾರೆ ನೀನೇ ತಂದ್ಕೊಂಡಿರೋ ಪರಿಸ್ಥಿತಿ. ಏನು ನನ್ನ ಮಗು ಹಾಲಿಂದ ಒದ್ದಾಡ್ತಾ ಇದೆಯಾ? ಸಾವಿತ್ರಕ್ಕ, ನಾನು ಈಗಲೇ ಅಲ್ಲಿಗೆ ಬರ್ತೀನಿ, ನನ್ನ ಮಗುಗೆ ಹಾಲು ಕುಡಿಸ್ತೀನಿ. ಹೇಗೆ? ಇದು ರಾತ್ರಿ ಅಲ್ಲ, ಕತ್ಲಲ್ಲಿ ಮರೆ ಮಾಡ್ಕೊಂಡು ಮಗುಗೆ ಹಾಲು ಕುಡ್ಸಕ್ಕೆ. ಅದೆಲ್ಲ ನನಗೆ ಗೊತ್ತಿಲ್ಲ ಸಾವಿತ್ರಕ್ಕ. ನಾನೀಗ ನನ್ನ ಮಗುಗೆ ಹಾಲು ಕುಡಿಸ್ಬೇಕಷ್ಟೆ. ನನಗೆ ಸಹಾಯ ಮಾಡು. ಸರಿ, ಯಾರಿಗೂ ಡೌಟ್ ಬರದೇ ಇರೋ ತರ ಮಗುನ ಆಚೆ ಕರ್ಕೊಂಡ್ ಬರ್ತೀನಿ, ಬೇಗ ಬಾ. ಸರಿ. ಎಷ್ಟು ಅಳ್ತಿದೀಯ ಕಂದ? ತುಂಬಾ ಹಸುವಾಗ್ತಿದೀಯಾ? ಸಾವಿತ್ರಿ, ಆಯ್ತಾ? ತಗೊಂಡ್ ಬಾ. ಬಂದೆ ಅಮ್ಮೋರೆ. ಕೊಡು, ಬೇಕು ಕೊಡು. ಕುಡಿಯ ಬಂಗಾರಿ, ಕುಡಿಮ್ಮ. ಬಾಯಿ ತೆಗಿತಾ ಇಲ್ಲ. ನಿನ್ಗೆ ಹಾಲು ಕುಡ್ಸೋಕೆ ನಿಮ್ಮಮ್ಮ ಬರ್ತಿದ್ದಾಳೆ ಕಣೆ ಪುಟ್ಟಿ. ಈ ಹಾಲು ಕುಡಿಬೇಡ ಕಣೋ. ಕುಡಿಯಮ್ಮ, ಕುಡಿ ಬಂಗಾರಿ. ಪಾರ್ವತಿ ಮಗು ಬದುಕಿರೋ ಸತ್ಯನ ಇವತ್ತು ಅಖಿಲ, ಅದರಲ್ಲೂ ಆದಿತ್ಯಂಗೆ ಹೇಳಲೇಬೇಕು. ಈ ಸೆಕ್ಯೂರಿಟಿ ನನ್ನನ್ನು ಅನುಷ್ಕಾಗಿನೂ ನೋಡಿದಾನೆ. ಸೊ ಇವನ್ ಮುಂದೆ ಒಳಗೆ ಹೋಗೋಕ್ಕಾಗಲ್ಲ, ಕಣ್ ತಪ್ಸೇ ಹೋಗ್ಬೇಕು. ಆದಿಗೆ ಅರ್ಸನ್ ಕೋಟೆಯಲ್ಲಿ ಬೆಳೀತಿರೋದು ನಿಂದೆ ಮಗು ಅಂತ ಫೋನ್ ಮಾಡಿನೂ ಹೇಳ್ಬೋದು. ಆದರೆ ಅವನು ನಂಬಲ್ಲ. ಅದೇ ಡಾಕ್ಟರ್ ಹೇಳಿರೋದೆಲ್ಲ ನನ್ನ ಈ ಫೋನ್ನಲ್ಲಿ ರೆಕಾರ್ಡ್ ಮಾಡ್ಕೊಂಡಿದ್ದೀನಲ್ಲ, ಇದನ್ನು ಆದಿಗೆ ಕೇಳಿಸಿದ್ರೆ
ಅವ್ನು ನಮ್ಮದೇ ಇರಲ್ಲ. ಆಗ ಅವನ ರಿಯಾಕ್ಷನ್ ನಾನು ಕಣ್ಣಾರೆ ನೋಡಬೇಕು. ಅಂದರೆ ಅವನ್ನ ಮೀಟ್ ಮಾಡಲೇಬೇಕು. ಬಟ್ ಈ ಸೆಕ್ಯೂರಿಟಿ ದಾಟ್ಕೊಂಡು ಹೇಗಪ್ಪ ಮನೆ ಒಳಗೆ ಹೋಗೋದು? ಛೇ, ಜನನಿ ಮಗುಗೆ ಹಾಲು ಕುಡಿಸ್ತಾ ಇದ್ದಾಳೆ. ಇವಳಿಗೊಂದು ಗತಿ ಕಾಣ್ತೀನಿ ಈಗಲೇ. ಬೇಡ ಬೇಡ, ಇದನ್ನ ಬೇರೆ ತರನೇ ಹ್ಯಾಂಡಲ್ ಮಾಡಬೇಕು. ಇವಳಿನ ಯಾವತ್ತೂ ನನ್ನ ಮೊಮ್ಮಗುಗೆ ಹಾಲು ಕುಡಿಸೋ ಧೈರ್ಯ ಮಾಡಬಾರ್ದು. ಹಾಗೆ ಮಾಡ್ತೀನಿ, ಇದೆ ಅವಳಿಗೆ. ರತ್ನವೇಣಿ ಈ ಸೀನ್ನ ತನ್ನ ಕಣ್ಣಾರೆ ನೋಡಿದಾಳೆ. ಅವಳೇ ನನ್ನ ಕೆಲಸನ ಇನ್ನೂ ಸುಲಭ ಮಾಡ್ತಾಳೆ. ನಾನು ಸುಮ್ಮನೆ ನಿಂತು ಎಂಜಾಯ್ ಮಾಡ್ತೀನಿ. ಪಾರ್ವತಿ, ಏನ್ ಮಾಡ್ತಾ ಇದೀಯಾ?
ಅದು ನಮ್ ಜನನಿ ಮಗುಗೆ ಹಾಲು ಕೊಡ್ತಾ ಇದ್ಲು ಅಲ್ವೇನಮ್ಮ? ಅಮ್ಮೋರೆ, ಜನನಿ ಅಮ್ಮವ್ರಿಗೆ ಹಾಲು ಇರ್ಲಿಲ್ಲ. ಮಗು ಹಸು ಹಾಲು ಕೂಡ ಕುಡಿದೆ ಒದ್ದಾಡ್ತಾ ಇತ್ತು. ಹೇಗೂ ಪಾರುಗ್ ಹಾಲಿತ್ತಲ್ಲ ಅಂತ. ಅಂದ್ರೆ ಮಗುಗೆ ಎದೆ ಹಾಲಾದ್ರೂ ಸಿಗುತ್ತೆ ಅಂತ ಪಾರ್ವತಿನ ನಾನೇ ಬಂದು ಹಾಲು ಉಣಿಸ್ಬಿಟ್ಟು ಹೋಗಮ್ಮ ಅಂತ ನಾನೇ ಬಲವಂತ ಮಾಡಿ ಕರೆಸ್ದೆ ಅಮ್ಮವ್ರೆ. ಅದಕ್ಕೇನೆ ಪಾರ್ವತಿ ಬಂದಿದ್ದು, ಇಲ್ಲಾಂದ್ರೆ ಪಾರು ಬರ್ತಾ ಇರ್ಲಿಲ್ಲ ಅಮ್ಮವ್ರೆ. ಅದಕ್ಕೆ ಇದನ್ನೆಲ್ಲ ನೋಡಿ ಪಾರ್ವತಿ ಮೇಲೆ ಅನುಕಂಪ ತೋರಿಸ್ಬೇಕು ಇಲ್ಲ ಕೋಪ ಮಾಡ್ಕೋಬೇಕು, ನನಗಂತೂ ಒಂದು ಗೊತ್ತಾಗ್ತಾ ಇಲ್ಲ. ಇದಕ್ಕೆ ನೀವೇ ಏನಾದ್ರೂ ಒಂದು ತೀರ್ಮಾನ ಮಾಡಿ. ಅತ್ಯಮ್ಮ, ನೀವ್ ನನ್ನನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಅಲ್ವಾ? ನನ್ನಿಂದ ಯಾರಿಗೂ ಅನ್ಯಾಯ ಆಗಲ್ಲ ಅಂತ ನಿಮಗೆ ಚೆನ್ನಾಗಿ ಗೊತ್ತು ತಾನೆ. ನಾನು ಹೀಗ್ ಮಾಡ್ದೆ ಅಂತಂದ್ರೆ ಅದ್ರ ಹಿಂದೆ ಒಂದ್ ಒಳ್ಳೆ ಇಲ್ಲ ಅತ್ಯಮ್ಮ. ದಯವಿಟ್ಟು ನನ್ನ ಬಗ್ಗೆ ತಪ್ಪು ತಿಳ್ಕೊಬೇಡಿ. ಸಾರ್ಥಿ, ಯಾಕೋ ನಮ್ಮ ಮಗು ಹೋಗ್ಬಿಡ್ತು ಅಂತ ಹೇಳೋದಕ್ಕೆ ಮನಸ್ಸೇ ಆಗಲಿಲ್ಲ ಸಾರ್ಥಿ. ಅದಕ್ಕೆ ಹಾಗೆ ಬಂದ್ಬಿಟ್ಟೆ. ಮಗು ಭವಿಷ್ಯ ಚೆನ್ನಾಗಿರ್ಬೇಕು ಅಂತ ಪಾರು ಸಂಗೀತ ಅವ್ರ ಮನೇಲಿ ಕೆಲ್ಸಕ್ಕೆ ಸೇರ್ಕೊಂಡಿತ್ತು. ಪಾರುಗೆ ಮಗುಗೆ ಯಾವ ತೊಂದರೆನೂ ಆಗಬಾರ್ದು, ಅವಳ ಹೆರಿಗೆ ಟೈಮಲ್ಲಿ ಅವಳು ಕೆಲಸ ಬಿಡಿಸ್ಬೇಕು ಅಂತ ನಾನು ಇನ್ನೊಂದು ಆಟೋ ತಗೊಂಡಿದ್ದು. ಇವತ್ತು ನಮ್ಮ ಹತ್ರ 2 ಆಟೋ ಇದೆ. ತಕ್ಕಮಟ್ಟಿಗೆ ಕೈಯಲ್ಲಿ ದುಡ್ಡು ಓಡಾಡ್ತಾ ಇದೆ. ಆದರೆ ಖರ್ಚು ಮಾಡೋದಕ್ಕೆ, ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ ಮಗುನೇ ಇಲ್ವಲ್ಲ ಸಾರ್ಥಿ. ಪಾರು ಗರ್ಭಿಣಿ ಆದಾಗ್ಲಿಂದಲೂ ಅವಳು ಹುಟ್ಟೋ ಮಗು ಬಗ್ಗೆ ಎಷ್ಟು ಕನಸು ಕಟ್ಕೊಂಡಿದ್ರಿ ನೀವು ಅಂತ ಒಬ್ಬ ಅಪ್ಪನಾಗಿ ನನಗೂ ಗೊತ್ತಾಗತ್ತೆ ದೊಡ್ಡ ಯಜಮಾನ್ರೆ. ಮಗು ಹೋದಾಗ್ಲಿಂದಲೂ ನನಗೂ ಇದೇ ಪ್ರಶ್ನೆ ಕಾಡ್ತಾ ಇದೆ, ಭಗವಂತ ನಿಮಗೆ ಯಾಕಿಂತ ಅನ್ಯಾಯ ಮಾಡ್ದ ಅಂತ. ಆದರೆ ಉತ್ತರ ಮಾತ್ರ ಸಿಗ್ತಾ ಇಲ್ಲ. ಹಲೋ
ಹೇಳಿ ಸರ್. ಹೌದಾ, ನಾನು ಈಗಲೇ ಬರ್ತೀನಿ ಸರ್. ಸಾತಿ, ಒಂಚೂರು ಆಚೆ ಹೋಗ್ಬಿಡ್ತೀನಿ. ಪಾರ್ವತಿ ಜೋಪಾನ. ಯಾರ್ದು ದೊಡ್ಡ ಯಜಮಾನ್ರೆ ಫೋನು? ಇಷ್ಟೊಂದು ಆತರದಲ್ಲಿದ್ದೀರಾ, ಇಷ್ಟೊಂದು ಕೋಪವಾಗಿದ್ದೀರಾ? ಪೊಲೀಸ್ ಸ್ಟೇಷನಿಂದ ಕಾಲ್ ಬಂದಿತ್ತು. ಅನುಷ್ಕಾನ ಪತ್ತೆ ಮಾಡೋದಕ್ಕೆ ನಾನು ಕಂಪ್ಲೇಂಟ್ ಕೊಟ್ಟಿದ್ದೆ. ಇವಾಗ ಅವಳ ಮನೇನ ಪತ್ತೆ ಮಾಡಿದಾರಂತೆ. ಆದರೆ ಅವಳನ್ನ ನಂಬೋದಕ್ಕಾಗಲ್ಲ. ಅದಕ್ಕೆ ನಾನು ಹೋಗ್ತಾ ಇದ್ದೀನಿ ಸರ್ತಿ. ಕೈಯಾರ ಅವಳನ್ನ ಹಿಡಿದು ಪೊಲೀಸವ್ರಿಗೆ ಕೊಡ್ತೀನಿ. ಸರ್ತಿ, ಈ ವಿಷಯ ಯಾವುದೇ ಕಾರಣಕ್ಕೂ ಪಾರು ಗೊತ್ತಾಗೋದು ಬೇಡ. ಈಗಾಗಲೇ ಮಗುನ ಕಳ್ಕೊಂಡಿರೋದೆ ಅವಳಿಗೆ ಮರೆಯೋಕ್ಕಾಗದಿರುವಂಥ ನೋವು. ಮತ್ತೆ ಮತ್ತೆ ಮಗು ಸಾವಿನ ಕಾರಣ ಅವಳು ನೆನಪಿಸೋದು ಅವಳ ಆರೋಗ್ಯ ದೃಷ್ಟಿಯಲ್ಲಿ ಒಳ್ಳೆಯದಲ್ಲ. ನಾನು ಹೋಗಿ ಬರ್ತೀನಿ ಸರ್ತಿ. ನಮ್ ಜನನಿ ಮಗುನ ಪಾರ್ವತಿಗೆ ಹತ್ರ ಮಾಡಿ ನಮ್ ಜನನಿನ ನರಳು ಹಾಗೆ ಮಾಡ್ಬೇಕು ಅಂತಿದ್ಯಾ? ಜನನಿ ಹೆತ್ತಿರೋ ಮಗುಗೆ ಆ ಪಾರ್ವತಿ ಬಂದು ಹಾಲು ಕುಡ್ಸೋದು ಅಂದ್ರೇನು? ಓಹೋ, ಇದಕ್ಕೆಲ್ಲ ನಿಂದೆನಾ ಕುಮ್ಮಕ್ಕು? ಏನೇ ಏನೇ ನಿಂದು ಆ ಪಾರ್ವತಿದು ಪ್ಲಾನು? ಅಂತದ್ದೇನಿಲ್ಲ ಚಿಕ್ಕಮ್ಮೋರೆ. ನಿಜ ಹೊಗಳಿದ್ರೆ ಸರಿ, ಇಲ್ಲ ಅಂದ್ರೆ ಇಷ್ಟೊತ್ತು ನೀನ್ ಪಾರ್ವತಿ ಹತ್ರ ಮಾತಾಡ್ತಿದ್ದಲ್ಲ ಫೋನಲ್ಲಿ, ಅದನ್ನೆಲ್ಲ ಪಿನ್ ಟು ಪಿನ್ ಯಥಾವತ್ತಾಗಿ ಅಕ್ಕನ ಹತ್ರ ಹೇಳ್ತೀನಿ. ಆ ಪಾರ್ವತಿಗೆ ಕಳ್ಳತನದಲ್ಲಿ ಮಗುನ ಕೊಟ್ಟು ಊರ್ ಬಿಡಿಸೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದೀರಾ ಇಬ್ರು? ಸಾಕು ಚಿಕ್ಕಮ್ಮೋರೆ. ಮಗು ವಿಷಯದಲ್ಲಿ ಪಾರ್ವತಿ ನಮ್ಮ ಮಕ್ಳು ಕಳ್ಳಿ ಅನ್ನೋ ತರ ಮಾತಾಡ್ಬಿಡಿ ನೀವು. ನಮ್ ಪಾರ್ವತಿ ತುಂಬಾ ಎತ್ತರದಲ್ಲಿದ್ದಾಳೆ. ಓಹೋ, ನಿಮ್ ಕಡೆ ಮಕ್ಳು ಕಳ್ಳಿ ಕಂಡೋರ್ ಮಕ್ಳಿಗೆ ಬಂದು ಹಾಲು ಕುಡ್ಸಿದ್ರೆ ಅಂಥವ್ರನ್ನ ಎತ್ತರದಲ್ಲಿ ಇಟ್ಟಿರ್ತಾರೆ. ಪಾರ್ವತಿಗೆ ಅದು ಕಂಡೋರ್ ಮಗ ಅಲ್ಲ, ಅವಳ ಹೆತ್ತ ಮಗು. ಅದನ್ನ ಕಳ್ತಲ್ದಲ್ಲಿ ತಗೊಂಡು ಊರ್ ಬಿಡೋ ಅಗತ್ಯ ಯಾಕೆ ಬರುತ್ತೆ ಅವಳಿಗೆ? ಅವಳು ಮನಸ್ಸು ಮಾಡಿದ್ರೆ ಈ ಕ್ಷಣ ಬಂದು ಆ ಮಗು ತಂದು ಅಂತ ಹಕ್ಕಿಯಿಂದ ಕರ್ಕೊಂಡು ಹೋಗೋದು ಗೊತ್ತಾ? ಏ ಸಾವಿತ್ರಿ, ಏನ್ ಹೊಗಳ್ತಾ ಇದೀಯ ಅಂತ ಗೊತ್ತೇನೆ ನಿನಗೆ? ನಮ್ಮ ಅರಸನ ಕೋಟೆಯಲ್ಲಿರೋದು ಆ ಪಾರ್ವತಿ ಹೆತ್ತ ಮಗುನ. ನಿಜಾನ ಹೇಳ್ತಾ ಇದೀಯಾ? ಅಯ್ಯೋ, ಪಾರ್ವತಿನ ನೀವು ಮಕ್ಳು ಕಳಿ ಅಂದದನ್ನ ಸಹಿಸ್ಕೊಳಕ್ಕಾಗ್ದೆ ನನ್ ಏನ್ ಮಾತಾಡ್ದೋ ನನ್ಗೆ ಗೊತ್ತಿಲ್ಲ. ಕ್ಷಮಿಸ್ಬಿಡಿ ಚಿಕ್ಕಮ್ಮೋರೆ. ಏಯ್, ನಿಂತ್ಕೋ. ನನ್ನ ಹತ್ರನೇ ಈ ಕಣ್ಣ ಮುಚ್ಚಾಲೆ ಆಟನಾ? ನಿಜ ಹೇಳಿದ್ರೆ ಸರಿ, ಇಲ್ಲ ಅಂದ್ರೆ ನೀನು ಪಾರ್ವತಿ ಹತ್ರ ಫೋನಲ್ಲಿ ಮಾತಾಡಿದ್ದು, ಇಷ್ಟೊತ್ತು ನನ್ನ ಹತ್ರ ಹೇಳಿದ್ದು, ಇದನ್ನೆಲ್ಲ ನಾನು ಅಕ್ಕನ ಹತ್ರ ಹೇಳ್ಬೇಕಾಗತ್ತೆ. ಮಗು ಸತ್ಯ ಅಖಿಲಮ್ಮಂಗೆ ಗೊತ್ತಾಗೋದು ಪಾರ್ವತಿಗೆ ಇಷ್ಟ ಇಲ್ಲ. ಈಗ ಹೆಂಗೂ ಇವರಿಗೆ ಅರ್ಧಂಬರ್ಧ ವಿಷಯ ಗೊತ್ತಾಗಿದೆ. ಇವ್ರಿಗೆ ಪೂರ್ತಿ ವಿಷಯ ಹೇಳಿ ಕೈಕಾಲು ಹಿಡ್ಕೊಳ್ಳೋದೇ ಒಳ್ಳೇದು. ಬೊಗಳ್ತೀಯ ಅಲ್ವಾ? ಹೇಳ್ತೀನಿ ಚಿಕ್ಕಮ್ಮೋರೆ. ಈಗ ನೀವೆಲ್ಲರೂ ಜನನಿ ಮಗು ಅನ್ಕೊಂಡಿರೋದು ಪಾರ್ವತಿ ಮಗು. ಪಾರ್ವತಿ ಹಾಲು ಕುಡಿಸಿದ್ದು ತಾನು ಹೆತ್ತು ಮಗುಗೆ. ನಮ್ಮ ಅರಸನ ಕೋಟೆಗೆ ಎಷ್ಟೊಂದು ತೊಂದರೆ ದ್ರೋಹ ಆಗಿದೆ. ಪಾರ್ವತಿ ನಿನ್ನಿಂದ ಗರ್ಭಕೋಶ ಕಳ್ಕೊಳ್ಳೋ ಹಾಗಾಯ್ತು.
ನನ್ನ ಪಾರು ಕನ್ಸಿನ ಮಗು ನಿನ್ನಿಂದ ಕಳ್ಕೋಬೇಕಾಯ್ತು. ಆ ದುಃಖ ನೋವು ಹೇಗಿರುತ್ತೆ ಅನ್ನೋ ಅರಿವು ನಿನಗಿದ್ಯಾ? ಜೀವದ ಬೆಲೆ